ಅದೊಂದು ಕೇಳಿ ಮೇಡಮ್, ನಮ್ದು ಕ್ಲಿಯರ್ ಆಯ್ತಾ ಸಮಯ? ಪ್ರಶ್ನೆ ಅಲ್ಲ, ಆದ್ರೂ ಕೂಡ ಬೇಗ ಮುಗಿಸಿ ನಾವೆಲ್ಲ ಕೋರ್ಟ್ ಹತ್ರ ರಮ್ಯ ಅವರು ಯಾವತ್ತು ಸಿನಿಮಾ ಇಂಡಸ್ಟ್ರಿ ಸಪೋರ್ಟಿವ್ ಆಗಿರುವಂತವ್ರು, ಸಾಕಷ್ಟು ವಿಚಾರಗಳು. ಆದ್ರೆ ಈಗ ಒಂದು ಸಂದರ್ಭಕ್ಕೆ ಅಂದ್ರೆ ಕೋರ್ಟ್ ಬಂದಿರುವಂತದ್ದು ಏನಾಯ್ತು? ನನಗಪ್ಪ ಮೋಸ ಆಗಿರೋದು. ನಾನು ಫೈಟ್ ಮಾಡ್ತಿದ್ರಿ, ನನಗೋಸ್ಕರ ಯಾರು ಫೈಟ್ ಮಾಡ್ತಾರೆ? ಎಲ್ಲಿಗೆ ಬಂದು ನಿಂತು ಮೇಡಮ್ ಏನಾಯ್ತು ಅಂತ? ಸೊ ಇಷ್ಟೇಪ್ಪ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಸಿ ದ ಮ್ಯಾಟರ್ ಇಸ್ ಸಬ್ಜುಡಿಸ್. ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡಕ್ ಆಗಲ್ಲ. ನಮ್ದೊಂದು ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ. ಓಕೆ, ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ. ನಿತಿನ್ ಅವರು ನನ್ನ ಜೊತೆ DM ಆಗ್ಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವ್ರು ಒಪ್ಕೊಂಡಿದ್ದಾರೆ ನಾವ್ ಯೂಸ್ ಮಾಡಲ್ಲ ಅಂತ ಫುಟೇಜ್ ನ. ಆದ್ರೂ ಕೂಡ ನನಗೆ ಐ ವಾಸ್ ಕ್ವೈಟ್ ಶಾಕ್ಡ್. 10 ದಿನ ಸಿನಿಮಾ ರಿಲೀಸ್ ಆಗಕ್ಕಿಂತ ಮುಂಚೆನೆ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು. ಅದ್ರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಆ ಪ್ರಿಲಿಮಿನರಿ ವ್ಯೂ ನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅಂಡ್ ಹಾಗಾಗಿ ಅವರು 50 ಲಕ್ಷ ಡೆಪಾಸಿಟ್ ಮಾಡಕ್ ಹೇಳಿದ್ರು ಕೋರ್ಟ್ ಅವರು. ಸೊ ಇಟ್ ಹ್ಯಾಸ್ ಬಿನ್ ಡನ್. ಈಗ ಏನ್ ಪ್ರೊಸೀಜರ್ಸ್ ನಡಿಬೇಕು ಅಂದ್ರೆ ಕ್ರಾಸ್ ಎಕ್ಸಾಮಿನೇಷನ್, ನಾವ್ ಎವಿಡೆನ್ಸ್ ಕೊಡೋದು, ಸಬ್ಮಿಟ್ ಮಾಡೋದು, ಅದೆಲ್ಲ ಆಗ್ತಾ ಇದೆ. ಐ ಟ್ರೂಲಿ ಹೋಪ್ ದಟ್ ದಟ್ ನನ್ಗೆ ಜಸ್ಟಿಸ್ ಸಿಗತ್ತೆ ಅಂಡ್ ಈ ತರ ಯಾರಿಗೂ ಆಗ್ಬಾರ್ದು ಅಂತ ಐ ಜಸ್ಟ್ ಹೋಪ್. ನಾನು ಅಕಸ್ಮಾತ್ ಆಸ್ ಅ ಸ್ಟಾರ್ ದಟ್ ಐ ಆಮ್, ನಾನು ಹೊಸಬ್ರು ಪ್ರಾಜೆಕ್ಟ್ ಯಾರು ಮಾಡ್ತಾರೆ ಹೇಳಿ ನೀವೇ? ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ. ಅಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ. ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ ಅಲ್ಲಿ. ಅವ್ರು ಕೂಡ ನಾನು ಚೆನ್ನಾಗಿ ನೋಡ್ಕೊಂಡ್ರು. ಬಟ್ ಅವ್ರು ಹೇಳಿದ್ದೇ ಬೇರೆ, ಅವ್ರು ಮಾಡಿದ್ದೇ ಬೇರೆ. ಅಂಡ್ ದ್ಯಾಟ್ ಇಸ್ ವೆರಿ ಡಿಸಪಾಯಿಂಟಿಂಗ್. ಒಂದು ಅಗ್ರಿಮೆಂಟ್ ಇದ್ಮೇಲೆ ನೀವು ಅದನ್ನ ಕಮಿಟ್ ಮಾಡ್ಕೋಬೇಕು. ಅದೇ ಬೇರೆ ಹೀರೋರ್ಗೆ ಯಾರಾದ್ರೂ ಮಾಡ್ತಾ ಇದ್ರಾ? ನೀವೇ ಯೋಚನೆ ಮಾಡಿ. ಅದ್ ತಪ್ಪಲ್ವಾ? ಇಟ್ಸ್ ನಾಟ್ ಓಕೆ. ಅಂಡ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಬರ್ದಿದೆ ಕೂಡ ಕ್ಯಾಮಿಯೋ ಅಂತ ಹಾಕ್ಬೇಕಂತ. ನೀವೆಲ್ರೂ ಸಿನಿಮಾ ನೋಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅದ್ರಲ್ಲಿ ಕ್ಯಾಮಿಯೋ ಅಂತ ಹಾಕಿದಾರಾ? ಹಾಕಿಲ್ಲ. ಎಲ್ಲಾ ಕಡೆ ನಂದೇ ಪೋಸ್ಟರ್ ಹಾಕಿದ್ರು, ಲೈಕ್ ಆಸ್ ಇಫ್ ಐ ಆಮ್ ದ ಹೀರೋಯಿನ್ ಇನ್ ದ ಫಿಲ್ಮ್. ಅದ್ ತಪ್ಪಲ್ವಾ? ನಾನು ಬೇರೆ ಸಿನಿಮಾ ಮಾಡ್ಬೇಕಾದ್ರೆ ದಟ್ ಪ್ರೊಡ್ಯೂಸರ್ ದಟ್ ಫಿಲ್ಮ್ ಇಸ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಮೈ ಕಮ್ ಬ್ಯಾಕ್. ಸೊ ನನಗೆ ಆಕ್ಚುಲಿ ತೀರಾ ಮೋಸ ಆಗಿದೆ. ಬಟ್ ನಾನು ಆ ಟೈಮಲ್ಲಿ ನಾನು ಏನು ಹೇಳಕ್ ಬರ್ಲಿಲ್ಲ. ಸೊ ಹಾಗಾಗಿ ಎಲ್ರು ಅನ್ಕೊಂಡ್ರು ದಟ್ ಅವರೇ ಇದ್ ಮಾಡಿದ್ರು ಅಂತ. ನನ್ನ ಬಗ್ಗೆ ಆದಷ್ಟು they made a lot of memes and press conference kuda madidru, one hard kuda hadidru. And I that just shows that male chauvinism that exists in the industry. I think that is absolutely wrong. Yeah, adukoskara naan sumne kootkolalla. I will fight till my last breath. I will fight. ಹೆಣ್ಮಕ್ಳಿಗೆ ಈ ತರ ಆಗ್ಲಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಮಾಡಿದ್ರು. ನೀವು ಹೋಗಿ ಓಕೆ ಆಯ್ತು. ಇಲ್ಲಿರ್ತೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಪೋಸ್ಟ್ ಮಾಡಿದ್ರಿ, ರಾಜಕಾರಣಿಗಳು ನಟಿಮಣಿಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸೊ ಇದು ವಾಟ್ ದ ಸೆನ್ಸ್ ಅಂತ? What the sense? I will tell you. Basically, I think especially female actors na ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ. ಒಬ್ರಿಗೆ ಕನ್ನಡ ಬರಲ್ಲ, ಅವ್ರಿಗೆ ಅವ್ರು ಫಿಲ್ಮ್ ಫೆಸ್ಟಿವಲ್ ಬರಲ್ಲ ಅಂತ. ಐ ಥಿಂಕ್ ಆಲ್ ಆಫ್ ದಟ್ ಶುಡ್ ಸ್ಟಾಪ್. ಯಾಕೆ ಗೊತ್ತಾ? ನೀವು ಫಸ್ಟ್ ಆಫ್ ಆಲ್ ದಿಸ್ ಟ್ರೋಲಿಂಗ್ ಬಿಸ್ನೆಸ್ ಶುಡ್ ಸ್ಟಾಪ್. ಎಲ್ಲರಿಗೂ ಹರ್ಟ್ ಆಗುತ್ತೆ, ಅದು ಒಳ್ಳೇದಲ್ಲ. ಓಕೆ, ವಿ ಶುಡ್ ನಾಟ್ ಡೂ ಇಟ್. ಸಿಕ್ಕಾಪಟ್ಟೆ ರಶ್ಮಿಕಾ ಮಂದನದು ನಡೆಯುತ್ತೆ. ಐ ಹ್ಯಾವ್ ಸೀನ್ ಇಟ್ ಮೈ ಸೆಲ್ಫ್ ಅಂಡ್ ತೀರಾ ಕೆಟ್ಟದಾಗಿರುತ್ತೆ. ಐ ಥಿಂಕ್ ವಿ ಶುಡ್ ಸ್ಟಾಪ್ ಟ್ರೋಲಿಂಗ್ ಹರ್. ಇಟ್ ಇಸ್ ನಾಟ್ ಗುಡ್ ಅಟ್ ಆಲ್. ಓಕೆ, ಒಬ್ರಿಗೂ ಒಳ್ಳೇದಾಗಲ್ಲ ಅದು. ಅಂಡ್ ಅದರಲ್ಲಿ ನೀವು ಯು ಟ್ರೈ ಟು ಟಾರ್ಗೆಟ್ ವಿಮೆನ್ ಎಸ್ಪೆಷಲಿ ಬಿಕಾಸ್ ಇಸ್ ಸಾಫ್ಟ್ ಟಾರ್ಗೆಟ್ಸ್. ಯಾಕಂದ್ರೆ ಅವ್ರು ಏನು ಹೇಳಲ್ಲ, ಅವ್ರು ಮಾತಾಡಲ್ಲ ಅಂದ್ಬಿಟ್ಟು ನೀವು ಅವ್ರ ಬಗ್ಗೆನೇ ಜಾಸ್ತಿ ಕಾಂಟ್ರವರ್ಸಿ ಮಾಡ್ತೀರಾ. ಐ ಥಿಂಕ್ ದಟ್ ಇಸ್ ರಾಂಗ್. ಯು ಶುಡ್ ನಾಟ್ ಡೂ ಇಟ್. ಎಲ್ರಿಗೂ ಆ ಸ್ಟ್ರೆಂತ್, ಆ ಕರೇಜ್ ಇರ್ಬೇಕಲ್ಲ ಅದನ್ನ ಸಹಿಸ್ಕೊಳ್ಳೋಕೆ. ಇಲ್ಲಾಂದ್ರೆ ಅವರು ಒಬ್ರು ಕ್ವೆಶ್ಚನ್ ಕೇಳಿದ್ರಲ್ಲ ಆಗ್ಲಿ ಶ್ರೀವತ್ಸ ಸರ್ ಅವರು ಮೆಂಟಲ್ ಹೆಲ್ತ್ ಬಗ್ಗೆ. ಇಮ್ಯಾಜಿನ್ ದ ಮೆಂಟಲ್ ಹೆಲ್ತ್ ಆಫ್ ದೀಸ್ ಹೀರೋಯಿನ್ಸ್, ವಾಟ್ ಇಟ್ ವುಡ್ ಬಿ. ನೀವೇನೋ ಕೂತ್ಕೊಂಡು ನೀವು ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೋಲ್ ಮಾಡ್ಬಿಡ್ತೀರಾ, ಬಟ್ ಇಮ್ಯಾಜಿನ್ ದ ಪರ್ಸನ್ ಅಟ್ ದ ರಿಸೀವಿಂಗ್ ಎಂಡ್ ಆಫ್ ಇಟ್. ಅವ್ರಿಗೆ ಹಿಂಗ್ ಅನ್ಸ್ಬೋದು. ಇಟ್ ಶುಡ್ ನಾಟ್ ಹ್ಯಾಪನ್. ಇರ್ಬೋದೇನೋ ಅವ್ರ ಮನೆ ಹೈದರಾಬಾದ್ ಅಲ್ಲಿ. ಅವರೇ ಪ್ರೊಟೆಕ್ಟ್ ಮಾಡ್ತಾರೆ ಬಿಡಿ. ಆಯ್ತು, ಮುಗಿತಾ? ನಾನು ಹೋಗ್ಲಾ?